ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ಫ್ಯಾಮಿಲಿ ದಸರಾ ಹಾಲಿಡೇಸಲ್ಲಿ ಹೇಗೆ ಹೋಗಿ ಎಲ್ಲೆಲ್ಲಿ ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲು ನಾವು ಹೋಗಿದ್ದು ಮೈಸೂರಿಗೆ. ಯಾಕೆ ಅಂದರೆ ದಸರಾ ಅಂತ ಅಂದರೆ ನಾವು ಮೈಸೂರಿನಲ್ಲಿ ತಾಯಿ ಚಾಮುಂಡಿ ಅಂಬಾರಿಯನ್ನು ನೋಡಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ. ಹಾಗೆ ನಾವು ಕೂಡ ಹೋಗಿ ದಸರಾ ಉತ್ಸವದಲ್ಲಿ ತಾಯಿ ಚಾಮುಂಡೇಶ್ವರಿ ಮೆರವಣಿಗೆಯನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರಾತ್ರಿ ನಾವು ಲೈಟಿಂಗ್ ವ್ಯವಸ್ಥೆಯನ್ನು ನೋಡಿ, ಹಾಗೆ ಮರುದಿನ ಆಹಾರ ಮೇಳ, ಕೇಕ್ ಶೋ, ವಿವಿಧ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳು, ಮೈಸೂರು ಅರಮನೆ ಮತ್ತು ಇನ್ನೂ ಬೇರೆ ಬೇರೆ ವಿಭಿನ್ನವಾದ ರೀತಿಯಲ್ಲಿ ಕೇಕ್ಗಳನ್ನ ರಚನೆ ಮಾಡಿದರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದರು ಅಂದರೆ ಕೇಕ್ ಶೋ ಅಲ್ಲೂ ಕೂಡ ಅಷ್ಟೇ ರಶ್ ಆಗಿತ್ತು. ಅದಾದ ನಂತರ ಮರುದಿನದಲ್ಲಿ ನಾವು ಫಿಶ್ ಅಕ್ವೇರಿಯಮ್ಗೆ ಹೋಗಿದ್ವಿ. ಮಕ್ಕಳುಗಳಿಗೆ ತುಂಬ ಕಲರ್ಫುಲ್ ಆಗಿರುವಂಥ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಕ್ಯಾಟಗರಿಯ ಫಿಶಸ್ ನೋಡಿ ನಮ್ಮ ಮಕ್ಕಳು ಎಷ್ಟು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ದಾರೆ ಅಂತ. ಹಾಗೆ ನಾವು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬೇರೆ ಬೇರೆ ಜಾತಿಯ ಪ್ರಾಣಿಗಳನ್ನ ಪಕ್ಷಿಗಳನ್ನು ನೋಡಬೇಕು ಅಂತ ಹೇಳಿ ಮೃಗಾಲಯಕ್ಕೂ ಕೂಡ ವಿಸಿಟಿಂಗ್ ಕೊಟ್ಟಿದ್ವಿ. ಅಲ್ಲಿ ನಮ್ಮ ಮಕ್ಕಳು ಯಾವತ್ತೂ ಕೂಡ ಲೈವ್ ಆಗಿ ಪ್ರಾಣಿ ಪಕ್ಷಿಗಳನ್ನು ನೋಡಿರಲಿಲ್ಲ. ಸೊ ಹಾಗಾಗಿ ಮೃಗಾಲಯಕ್ಕೆ ಹೋದರೆ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ವಿ. ಅದಾದ ಮರುದಿನದಲ್ಲಿ ನಾವು ಹೋಗಿದ್ದು GRSಗೆ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಮಕ್ಕಳುಗಳಿಗೆ GRS ಅಂತ ಅಂದರೆ GRS ಫ್ಯಾಂಟಸಿ ಪಾರ್ಕ್ಗೆ ಇದು ಮೊದಲೇ ಬಾರಿ ಹೋಗಿದ್ದಲ್ಲ, ಇದು 2ನೇ ಬಾರಿಗೆ ಹೋಗಿದ್ದು. ಯಾಕೆಂದರೆ ವಾಟರ್ ಗೇಮ್ಸ್ಗಳು ಜಾಸ್ತಿ ಇರುತ್ತೆ, ಮಕ್ಕಳು ನೀರಿನಲ್ಲಿ ಹೆಚ್ಚು ಆಟ ಆಡೋದಕ್ಕೆ ತುಂಬ ಖುಷಿ ಪಡ್ತಾರೆ. ಆದರೆ ನಾವು ಸೆಕೆಂಡ್ ಟೈಮ್ ಆಗಿದ್ದರಿಂದಾಗಿ ಮೊದಲು ಮಕ್ಕಳಿಗೆ ವಾಟರ್ ಗೇಮ್ನ ಆಟ ಆಡಿಸ್ಲಿಲ್ಲ, ಬೇರೆ ಎಲ್ಲ ಗೇಮ್ನ ಆಟ ಆಡಿಸಿದಾದ್ಮೇಲೆ ವಾಟರ್ ಗೇಮಲ್ಲಿ ಅವ್ರಿಗೆ ಆಟ ಆಡೋದಕ್ಕೆ ಟೈಮ್ ಕೊಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬೇರೆ ಬೇರೆ ರೀತಿಯಾದಂಥ ಆಟಗಳನ್ನು ಆಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಮ್ಮ ಲೈಫಲ್ಲಿ ಎಷ್ಟೇ ಅರ್ನಿಂಗ್ಸ್ ಇರ್ಬೋದು, ಆದರೆ ನಮ್ಮ ಮಕ್ಕಳಿಗೋಸ್ಕರ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಅವ್ರು ತುಂಬ ಸಂತೋಷದಿಂದಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಕೂಡ ಮಕ್ಕಳುಗಳ ಜೊತೆಗೆ ಮಕ್ಕಳುಗಳಾಗಿ ಆಟ ಆಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ವೇವ್ ಪೂಲಲ್ಲಿರ್ಬೋದು, ನೀರಲ್ಲಿರ್ಬೋದು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡಿದ್ರು. ಯಾಕೆ ಅಂದರೆ ಅವ್ರಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಗೊತ್ತಿರೋದ್ರಿಂದ. ಆದರೆ ಮಕ್ಕಳು ಆಟ ಆಡಬೇಕಾದ್ರೆ ಪೇರೆಂಟ್ಸ್ಗಳು ಸಾಧ್ಯವಾದಷ್ಟು ಅವ್ರ ಕಡೆ ಗಮನ ಕೊಡಬೇಕು. ಯಾಕೆಂದರೆ ಅಲ್ಲಿ ತುಂಬ ಜನ ಇರೋದ್ರಿಂದ ಮಕ್ಕಳು ಯಾವ ಕಡೆ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ತುಂಬ ಜಾಗ ಕೂಡ ದೊಡ್ಡದಾಗಿದೆ. ಇಲ್ಲಿ ಕೆಲವೊಂದು ಆಟ ಆಡೋದಕ್ಕೆ ಏಜ್ ಲಿಮಿಟ್ ಇರೋದ್ರಿಂದಾಗಿ ಕೆಲವೊಂದು ದೊಡ್ಡ ಆಟಗಳಲ್ಲಿ ಆಡೋದಕ್ಕೆ ನಂಗೆ ಚಿಕ್ಕ ಮಕ್ಕಳಿಗೆ ಅವಕಾಶನೇ ಕೊಡಲಿಲ್ಲ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.